ಫ್ರೆಂಡ್ಸ್ ನಮಸ್ತೆ. ಎಲ್ರಿಗೂ ಗೊತ್ತಿರುತ್ತೆ, ಇವತ್ತು ನಮ್ಮ ತಿತ್ಮತಿ ಭಾಗದಲ್ಲಿ ಅಂದರೆ ದೇವ್ರಪುರ ಅಂತ ಬರುತ್ತೆ. ಅಲ್ಲಿ ಮೊನ್ನೆ ನಮ್ಮ ಕಾಡಾನೆಗೆ ರೇಡಿಯೋ ಕಾಲರನ್ನು ಹಾಕಿದ್ರಲ್ವ, ಅದೇ ಪ್ಲೇಸಲ್ಲಿ ಆಗಿರುವಂಥದ್ದು. ತಿರ್ಗಾ ಒಂದು ಕಾಡಾನೆ ಪಾಪ ನೈಟೆಲ್ಲ ನೀರು ಕುಡಿಯೋಕ್ಕೆ ಬಂದಿರುತ್ತೆ ಅಂತ ಆ, ಆಗಿರ್ಬೇಕೇನೋ, ನೀರು ಕುಡಿಯೋಕ್ಕೆ ಬಂದಿರಬೇಕು. ಬಂದು ಒಬ್ಬರು ತೋಟದ ಮಾಲೀಕರ ಕೆರೆಯಲ್ಲಿ ಬಂದು ಅಲ್ಲ, ಕೆರೆಯಲ್ಲೇ ಉಳ್ಕೊಳ್ಳುತ್ತೆ ಆನೆ. ತಿರ್ಗಾ ಆಚೆ ಕಡೆ ಬಂದೇ ಇಲ್ಲ. 3 ಡೇಸ್ ಆಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬಟ್ ಅದೇನೇ ಇರಲಿ, ಇದು ಏನಕ್ಕೆ 3 ಡೇಸ್ ಕಾಡಲ್ಲೇ ಅಥವಾ ಕೆರೆಯಲ್ಲೇ ಉಳ್ಕೊಂತು ಅಂತ ಎಲ್ಲರಿಗೂ ಒಂದು ಕ್ವಶನ್ ಇದ್ದೇ ಇರುತ್ತಲ್ವ. ಸೊ ಏನಾದರೂ ಪೆಟ್ಟಾಗಿದೆ ಏನು ಎತ್ತ ಅಂತೇಳಿ. ಸೊ ಇದಕ್ಕೆ ಏನು ಪೆಟ್ಟಂತ ಆಗಿಲ್ಲ ಸದ್ಯಕ್ಕೆ. ಹೊರಭಾಗದಿಂದ ನೋಡಬೇಕಾದ್ರೆ ಬೇರೆ ಕಾಡಾನೆಗಳ ಜೊತೆ ಕಾದಾಟ ನಡೆಸಿ ಏನಾದರೂ ನೋವಾಗಿ ಬಂದು ನಡೆಯೋಕ್ಕಾಗ್ದೇ ಬಂದು ಕೆರೆ ಒಳಗೆ ಇದೆಯಾ ಅಂತೇಳಿ ಸುಮಾರು ಜನ ಕೇಳ್ತಾಯಿದ್ರು. ಸದ್ಯಕ್ಕೆ ಇದಕ್ಕೇನು ಆ ಥರದ ಪೆಟ್ಟುಗಿಟ್ಟು ಏನು ಆಗಿಲ್ಲ. ಬಟ್ ಆದರೆ ಕೆಲವೊಂದು ಟೈಮು ಏನಾದರೂ ಸ್ವಲ್ಪ ನ್ಯಾಚುರಲ್ ಆಗಿ ಕೆಲವೊಂದು ಪ್ರಾಣಿಗಳು ನೀರಲ್ಲೇ ಇರೋದು ಸಹಜ ಅಂತೆ ನನಗೆ ಗೊತ್ತಿರೋಗೆ. ಹಾಗೆ ಈ ಆನೆನೂ ಬಂದು ಕೆರೆಯಲ್ಲೇ ಉಳ್ಕೊಂಡಿದೆ, ತಿರ್ಗಾ ಹೋಗೋ ಮನಸ್ಸು ಮಾಡಿಲ್ಲ ಅಂಥೇಳಿ. ಬಟ್ ಕೊನೆಗೆ ಆನೆ ಎದ್ದು ಅದ್ರ ಪಾಡಿಗೆ ಹೋಗಿದೆ ಅದು. ಸೊ ಈ ಜನ ಎಲ್ಲ ಬಂದು ಸೇರಿದ್ರಲ್ವ, ಅಲ್ಲಿ ಸ್ಥಳೀಯರು ಇವರೆಲ್ಲ ಬಂದು ಸೇರಿದ್ರಲ್ವ, ಹಾಗಾಗಿ ಎದ್ದು ತಿರ್ಗಾ ಅದು ಮತ್ತೆ ಕಾಡನ್ನತ್ತೆ ಹೋಗಿದೆ. ಸದ್ಯಕ್ಕಿರೋ ಅಪ್ಡೇಟ್. ಬಟ್ ಸೊ ನೀವು ಕೇಳ್ಬೋದು, 3 ಡೇಸ್ ಏನಕ್ಕೆ ಅಲ್ಲಿ ಯಾರು ಜನ ಸೇರಿಲ್ವಾ, ಏನು ಎತ್ತ, ಯಾರು ನೋಡಿಬಿಟ್ಟು ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿಲ್ವಾ, ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿಲ್ವಾ, ಏನು ಎತ್ತ ಅಂತ ಕೇಳ್ಬೋದು. ಬಟ್ ಲಾಸ್ಟ್ 2 ಡೇಸಿಂದ ತುಂಬ ಮಳೆ ಇದ್ದ ಕಾರಣ ಯಾರೂ ಈ ಕಡೆ ಗದ್ದೆ ಕಡೆಲ್ಲ ಹೋಗಿರಲ್ಲ. ಓಕೆ, ಈ ತೋಟದ ಕಡೆ ಹೋಗೋದು ಕಾಮನ್ ಅಲ್ವಾ, ಸೊ ಡೈಲಿ ಹೋಗಿ ಬರ್ತಾ ಇರ್ತಾರೆ. ಬಟ್ ಲಾಸ್ಟ್ 2 ಡೇಸ್ ಹೆವಿ ಮಳೆ ಇರೋದ್ರಿಂದ ಯಾರೂ ಆಚೆ ಹೋಗಿರಲಿಲ್ಲ. ಹಾಗಾಗಿ ಈ ಕಾಡಾನೆ ಬಂದು ಲಾಕ್ ಆಗಿರುತ್ತೆ. ಸೊ ಸದ್ಯಕ್ಕೆ ಅಪ್ಡೇಟ್, ಆನೆ ಹುಷಾರಾಗಿದೆ, ಏನೂ ತೊಂದರೆ ಇಲ್ಲ. ಸೊ ಯಾರೂ ಸಹಾಯವಿಲ್ಲದೇ ಆನೆ ಮತ್ತೆ ದಡಕ್ಕೆ ಬಂದು ದಡದಿಂದ ಎದ್ದು ಕಾಡಿನತ್ತ ಹೋಗಿರೋಂಥದ್ದು ಆನೆ. ಸೊ ಇದನ್ನ ಯಾವುದೇ ರೀತಿಯ ಕ್ಯಾಪ್ಚರಿಂಗ್ ಮಾಡಿಲ್ಲ, ಇಲ್ಲ ಡಾಟ್ ಮಾಡಿಲ್ಲ. ಸೊ ಇದಕ್ಕೆ ಎದುರಿಸಿಲ್ಲ, ಬದರಿಸಿಲ್ಲ, ಆರಾಮಾಗಿ ಆನೆ ಹತ್ತಿ ಹೋಗಿರುವಂಥದ್ದು. ಸೊ ಸದ್ಯಕ್ಕೆ ಇದು 2ನೇ ಒಂದು ಏನೋ ಇನ್ಸಿಡೆಂಟ್ ನಡೀತಿರೋದು ನಮ್ಮ ಕೊಡಗೆಯಲ್ಲಿ. ಲಾಸ್ಟ್ ಟೈಮ್ ವಿರಾಜಪೇಟೆ ಭಾಗದಲ್ಲಿ ಒಂದು ನಡೆಯುತ್ತೆ. ಸೊ ಅದು ಕೂಡ ಹೆವಿಯಾಗಿ ಟಫ್ ಕಾರ್ಯಾಚರಣೆ ಅಂತ ಇರ್ಬೋದು. JCB ಎಲ್ಲ ತಂದು ಪಾಪ ಆನೆಯನ್ನು ಹೊರಗಡೆ ಕಳಿಸ್ತಾರೆ. ಸೊ ಅದು ಕೂಡ ವೀಡಿಯೋ ಹಾಕಿದ್ದೀನಿ, ನೋಡ್ಬೋದು. ಸೊ ಆನೆ ಕೂಡ ಬಂದು ಒನ್ ಡೇ ಇಡೀ ಅಲ್ಲಿ ಇರುತ್ತೆ. ಅದಾದ ನಂತರ ಸೊ ಮೇಲೆ ಬರೋದೇ ತುಂಬ ಕಷ್ಟಪಡುತ್ತೆ. ಯಾಕಂದರೆ ಈ ಹೊಸ ಕೆರೆ ಅದೆಲ್ಲ ಕೂಡ, ಹೊಸ ಕೆರೆಯಲ್ಲಿ ಆನೆಗಳು ಮೇಲೆ ಹತ್ತೋದು ತುಂಬ ಕಷ್ಟ, ಬದಿಗಳು ತುಂಬ ಇರುತ್ತಲ್ವ. ಹಾಗಾಗಿ ಈ ಆನೆ ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂತು. ಸೊ ಅದು ಕೆಲವೊಂದು ವೀಡಿಯೋ ಹಾಕಿದ್ದೀನಿ, ಯಾವ್ಯಾವ ರೀತಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತೇಳಿ. ಇದು ಅಲ್ಲದೆ ಒಂದು ಸುಳ್ಳೆ ಭಾಗದಲ್ಲಿ ಒಂದು ಕಾಡಾನೆ ಬಂದು ಬಾವಿಗೆ ಬಿದ್ದು ಅದನ್ನ ಕೂಡ ಕ್ಯಾಪ್ಚರ್ ಮಾಡ್ತಾರೆ. ನಮ್ಮ ಕ್ಯಾಪ್ಚರ್ ಅಂತಂದರೆ ಸೊ ಅದು ಹೋಗೋಕ್ಕೆ ದಾರಿಯೆಲ್ಲ ಮಾಡಿ ಅದಾದ ನಂತರ ಅದನ್ನ ಅಂದರೆ JCB ಸಹಾಯದಿಂದಲೇ ಎಲ್ಲ ಆನೆಗಳನ್ನ ಮೇಲ್ಕತ್ತಿರೋವಂಥದ್ದು. ಸೊ ಇಷ್ಟು ಸದ್ಯಕ್ಕೆ ಈ ಆನೆ ಬಗ್ಗೆ ಅಪ್ಡೇಟ್. ದೇವ್ರ ದಯ ಅನ್ಬೋದು. ಆನೆ ಬಂದು ಆನೆ ಫಾರೆಸ್ಟಿಂದ ಬಂದು ನೀರು ಕುಡಿಯೋಕ್ಕೆ ಬಂತೋ ಇಲ್ಲ ಇನ್ನು ತಿನ್ನೋಕ್ಕೆ ಬಂತೋ ಏನೋ ಅಂತ ಗೊತ್ತಿಲ್ಲ, ಬಂದು ಕೆರೆಯಲ್ಲಿ ಲಾಕ್ ಆಗಿದೆ ಆನೆ. ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದರೆ, ಇಮಿಡಿಯೇಟ್ ಎಲ್ಲ ಕಡೆ ಶೇರ್ ಆಯಿತು ವೀಡಿಯೋ, ಎಲ್ಲರೂ ನೋಡಿದ್ರಿ. ತುಂಬ ಜನ ಪ್ರೇ ಮಾಡ್ತಾಯಿದ್ರಿ, ಏನಾಯಿತು ಆನೆಗೆ, ಏನಾದರೂ ಪೆಟ್ಟುಗಿಟ್ಟು ಆಗಿದೆಯಾ ನೋಡಿ ಏನಿತ್ತು ಅಂತ. ಏನೂ ಆಗಿಲ್ಲ, ದೇವ್ರದೇ, ಆನೆ ಚೆನ್ನಾಗಿದೆ. ಬಟ್ ಏನಾದರೂ ಸಣ್ಣ ಪುಟ್ಟ ಕಾದಾಟಗಳು ನಡೆದು ಎದುರ್ಕೊಂಡು ಬಂದು ಕೆರೆಯಲ್ಲಿ ಇದ್ದಿರ್ಬೋದು ಏನೋ ಅಂತ ಗೊತ್ತಿಲ್ಲ. ಸೊ ನಾನು ತುಂಬ ಚಿಕ್ಕವನಾಗಿದ್ದಾಗ ಒಂದು ಸಲ ನಮ್ಮ ಮೂರ್ಕಲ್ ಕ್ಯಾಂಪ್ ಇದೆ ನೋಡಿ, ಮೂರ್ಕಲ್ ಕ್ಯಾಂಪಲ್ಲಿ ಸೊ ಆವಾಗ ನಾನು ಚಿಕ್ಕವನು, ಒಂದು 5 ರಿಂದ 6 ವರ್ಷ. ಆವಾಗ ಒಂದು 2 ಆನೆ ಕಾದಾಟ ಆಗಿ ಒಂದು ಕಾಡಾನೆ ಬಂದು ಮೂರ್ಕಲ್ ಕೆರೆ, ನೀವು ಯಾರೆಲ್ಲ ಮೂರ್ಕಲ್ ಭಾಗದಲ್ಲಿ ಹೋಗ್ತಾ ಇರ್ತೀರ, ಅಲ್ಲೊಂದು ಕೆರೆ ಇದೆ, ಈಗ ಕಾಣಲ್ಲ. ಬಟ್ ಅಲ್ಲಿ ಕೆರೆ ಇದೆ ಆ ಕ್ಯಾಂಪ್ ಪಕ್ಕ. ಈಗ ಹಳೆ ಬಿಲ್ಡಿಂಗ್ ಎಲ್ಲ ಇದೆ ನೋಡಿ, ಅದ್ರ ಬ್ಯಾಕ್ ಸೈಡ್ ಕೆರೆ ಇರುವಂಥದ್ದು. ಅವಾಗ ಬಂದು ನೈಟ್ ಇಡೀ ಜಗಳ ಮಾಡಿಕೊಂಡು ಬೆಳಗ್ಗೆ ಬಂದು ಕಾಡಾನೆ ಒಂದು ದಿವಸ ಇಡೀ ಅಲ್ಲೇ ಇತ್ತು. ಯಾರು ಏನು ಹೇಳಿದ್ರು ಹೋಗ್ತಾ ಇರಲಿಲ್ಲ. ಆವಾಗ ನಮ್ಮಲ್ಲಿದ್ದಂಥ ಸಾಕಾನೆಗಳೆಲ್ಲ ಹೋಗಿ ಎದುರಿಸಿ ಮಾಡಿ ಆನೆನ ಓಡಿಸ್ತಾರೆ, ಪಟಾಕಿ ಗಿಟಾಕಿ ಎಲ್ಲ ಓಡಿಸಿ. ಹಾಗೆ ಒಂದೊಂದು ಸಲ ಪ್ರಾಣಿಗಳು ಎದುರ್ಕೊಬಿಟ್ರೆ ಸೇಫೆಸ್ಟ್ ಬೇಗ ಜಾಗಕ್ಕೆ ಬಂದು ಸೇರ್ಕೊಳ್ತವೆ ಅಂತೆ. ಇಷ್ಟು ಈ ಆನೆ ಬಗ್ಗೆ ಅಪ್ಡೇಟ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ದಸರಾ ಬರುತ್ತೆ, ಸೊ ಯಾವೆಲ್ಲ ಆನೆ ಸೆಲೆಕ್ಟ್ ಆಗ್ಬೋದು ಏನು ಎತ್ತ ಅಂತೇಳಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.